SSC GD 2025ರ ಕಾಲ್ಫಾರ್ಮ್ ಇರುವಂತದ್ದು ನಿನ್ನೆ ದಿನ ಆಗಿದೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾರು ಇನ್ನೂವರೆಗೂ ಕೂಡ ವೇಕೆನ್ಸಿಗಳು ಎಷ್ಟಿದಾವು ಏನಿದಾವು ಅವುಗಳ ಬಗ್ಗೆ ಡಿಟೇಲ್ ಆಗಿರುವಂತ ಒಂದು ವಿಡಿಯೋ ನಿನ್ನೆ ನಾನು ನಿಮ್ಗೆ ಮಾಡಿ ಹಾಕೇನಿ. ವಿಡಿಯೋ ಇದೆ ಯೂಟ್ಯೂಬ್ ದಲ್ಲಿ, ಅದನ್ನ ನೀವು ನೋಡಬಹುದು. ಅದರಲ್ಲಿ ನೋಟಿಫಿಕೇಶನ್ ದಲ್ಲಿ ಏನೆಲ್ಲ ಇದೆ ಅದ್ರ ಬಗ್ಗೆ ಚರ್ಚೆನ ನಾವು ನಿನ್ನೆ ಮಾಡಿದ್ವಿ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ SSC GD 2025ರಲ್ಲಿ ಆಗಿರುವಂತಹ ಏನು ವೇಕೆನ್ಸಿಗಳಿದಾವೆ ಅದರಲ್ಲಿ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಎಷ್ಟು ವೇಕೆನ್ಸಿಗಳಿದಾವು ಕ್ಯಾಟಗರಿ ವೈಸ್ ನೋಡೋಣ, ಆಮೇಲೆ ಫೋರ್ಸ್ ವೈಸ್ ನೋಡೋಣ ಎಷ್ಟು ವೇಕೆನ್ಸಿಗಳು ಇದರಲ್ಲಿ ಬಂದಾವೆ ಅಂತೇಳಿ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು SSC GD ಬಗ್ಗೆ ಡೌಟ್ಸ್ ಗಳಿದ್ರೆ ಆಮೇಲೆ ಏನಾದ್ರು ಕೇಳೋದಿತ್ತು ಅಂತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಸೊ ಅದ್ರ ಜೊತೆಗೆ SSC GDಗೆ ತಯಾರನ್ನ ನಡೆಸುವಂತಹ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ. 2025ರಲ್ಲಿ ಯಾರಾದ್ರೂ ಸ್ಟಡಿ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿದ್ರಿ, ಈ ಸಲ ನಂದು SSC GD ಆಗ್ಬೇಕು, ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅನ್ನುವಂಥದ್ದು ಮನೋಭಾವನೆ ಯಾವ್ದಾದ್ರು ಇತ್ತು ಅಂತಂದ್ರೆ ಸೆಲ್ಫ್ ಸ್ಟಡಿನೂ ಕೂಡ ನೀವು ಮಾಡ್ಬಹುದು. ಇಲ್ಲಾಂತಂದ್ರೆ ನಮ್ಮ ಕೋರ್ಸ್ ಜೊತೆಗೆ ನೀವು ಸೇರ್ಕೊಂಡು ನೀವು ಮನೆಯಲ್ಲೇ ಕೂತುಕೊಂಡು ಸ್ಟಡಿಯನ್ನ ಮಾಡಬಹುದು. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಓನ್ಲಿ 600 rupees ಅಲ್ಲಿ ನಿಮ್ಗೆ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಗ್ತಾ ಇದೆ. ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು ಬರ್ತವೆ, GK ಇರ್ತೈತಿ, ಮ್ಯಾಥ್ಸ್, ರೀಸನಿಂಗ್, ಅದ್ರ ಜೊತೆಗೆ ಇಂಗ್ಲಿಷ್. ಈ 4 ವಿಷಯಗಳ ರಿಕಾರ್ಡೆಡ್ ಕ್ಲಾಸಸ್, ಅದ್ರ ಜೊತೆಗೆ PDF ನೋಟ್ಸ್ ಗಳು ಇರ್ತವೆ. ಮತ್ತೆ ಮಾಕ್ ಟೆಸ್ಟ್ ಗಳನ್ನು ಕೂಡ ನಿಮ್ಗೆ ಕೊಡ್ತಾ ಇದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತವೆ, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ಕೊಡ್ತೇವೆ ಯಾವ ರೀತಿ ನಾವು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು ಅಂತೇಳಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಬೇಗನೆ ಇರ್ತಕ್ಕಂಥದ್ದು ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದು. ಈಗ ನಾವು ನೋಡೋಣ SSC GD ದಲ್ಲಿ ಇರ್ತಕ್ಕಂತಹ ಏನು ಕಾಲ್ಫಾರ್ಮ್ ಆಗಿದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ವೇಕೆನ್ಸಿಗಳಿದಾವು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಚಾರ್ಟ್ ನಿಮ್ಗೆ ಕಾಣಿಸ್ತಾ ಇರಬಹುದು, ಇದನ್ನ ನೀವು ಸ್ಕ್ರೀನ್ ಶಾಟ್ ಕೂಡ ತೆಗೆದುಕೊಂಡು ಇಟ್ಕೊಳ್ರಿ ಯಾವ್ಯಾವ್ದಾವ ಅಂತೇಳಿ. ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ ಇದೆ. ಒಂದು ನಿಮಿಷ. ಓಕೆ, ಸೊ ಇದು ಮೊದಲು ಮೇಲ್ ಕ್ಯಾಂಡಿಡೇಟ್ಸ್ ನೋಡೋಣ. ಮೇಲ್ ಕ್ಯಾಂಡಿಡೇಟ್ಸ್ ಯಾವೆಲ್ಲ ವೇಕೆನ್ಸಿಗಳು, ಟೋಟಲ್ ಆಗಿ ವೇಕೆನ್ಸಿಗಳು ಮೇಲ್ ಕ್ಯಾಂಡಿಡೇಟ್ಸ್ ಗಳಲ್ಲಿ 897 ವೇಕೆನ್ಸಿಗಳಿದಾವೆ. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಒಂದ್ ಸ್ವಲ್ಪ ಕಡಿಮೆ ಇದಾವೆ ಅಷ್ಟೇ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಏನು ಅಂತಂದ್ರೆ ಸೇಮ್ ಇರ್ತಕ್ಕಂಥದ್ದು ವೇಕೆನ್ಸಿಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ 2025ರಲ್ಲಿ. ಇದರಲ್ಲಿ ಫೋರ್ಸ್ ವೈಸ್ ಇದಾವೆ. BSF ಇದೆ, CISF, CRPF, SSB, ITBP, ಆಮೇಲೆ ಅಸ್ಸಾಂ ರೈಫಲ್. ಟೋಟಲ್ ಜನರಲ್ ಕ್ಯಾಟಗರಿದವ್ರಿಗೆ EWS ಇದೆ, ಆಮೇಲೆ OBC ಇದೆ, SC ST, ಆಮೇಲೆ ಟೋಟಲ್ ಎಷ್ಟಿದಾವ ಅಂತ ಈ ರೀತಿ ಕೊಡಲಾಗಿದೆ. ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೀವು ನೋಡ್ಕೋಬಹುದು. BSF ದಲ್ಲಿ ಜನರಲ್ ಗೆ 134, EWS ದವ್ರಿಗೆ 34 ಇದೆ. ಇದು BSF ದವ್ರಿಗಿದು. ಆಮೇಲೆ OBC 91 ಇದೆ, SC 54, ST ಕ್ಯಾಟಗರಿದವ್ರಿಗೆ 23, ಟೋಟಲ್ 336 ವೇಕೆನ್ಸಿಗಳು BSF ದೊಳಗನ ಅತಿ ಹೈಯೆಸ್ಟ್ ಇರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎರಡನೇ ಹೈಯೆಸ್ಟ್ CRPF ಇದೆ. ಇದರಲ್ಲಿ ಜನರಲ್ ಕ್ಯಾಟಗರಿದವರಿಗೆ 113, EWS 29, OBC 77, SC 46 ಇದೆ, ST ಕ್ಯಾಟಗರಿ 20, ಟೋಟಲ್ 285. ಸೊ ಈ ರೀತಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಇರುವಂತಹದ್ದು. ಇದು ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಎಷ್ಟೆಲ್ಲ ವೇಕೆನ್ಸಿಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳನ್ನ ನೋಡೋದಾದ್ರೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಸೊ ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಇರುವಂತಹ ವೇಕೆನ್ಸಿಗಳು ಟೋಟಲ್ 98 ವೇಕೆನ್ಸಿಗಳಿದಾವೆ. ಹೋದ್ ಸಲ ನೋಡಿದ್ವಿ ಅಂತಂದ್ರೆ 100 ಮೇಲಿದ್ದು, ಬಟ್ ಈ ಸಲ 98, 100 ಸಮೀಪ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಟೋಟಲ್ ಅತಿ ಹೆಚ್ಚಾಗಿ BSF ದೊಳಗನೆ ಇದಾವು 59 ಟೋಟಲ್ ವೇಕೆನ್ಸಿಗಳು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಇದಾವು. ಜನರಲ್ ಕ್ಯಾಟಗರಿದವರಿಗೆ 24, EWS 6, OBC 16, SC 9, ST 4 ಈ ರೀತಿ ವೇಕೆನ್ಸಿಗಳಿದಾವೆ. ಅದ್ರ ಜೊತೆಗೆ CISF ದಲ್ಲಿ ಅತಿ ಹೆಚ್ಚು ಎರಡನೇ ಒಂದು ಹೈಯೆಸ್ಟ್ ಇದ್ರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ 18 ವೇಕೆನ್ಸಿಗಳು. ಜನರಲ್ ದವ್ರಿಗೆ 7, EWS 2, OBC 5 ಇದಾವೆ, SC ಕ್ಯಾಟಗರಿದವ್ರಿಗೆ 3, ST 1 ಇದೆ, ಆಮೇಲೆ ಟೋಟಲ್ 18. ಆಮೇಲೆ ಇಲ್ಲಿ ಯಾವುದೇ ರೀತಿ ಇರುವಂತಹ ವೇಕೆನ್ಸಿಗಳಿಲ್ಲ SSB ದವ್ರಿಗೆ. ಅದರ ಜೊತೆಗೆ ITBP ಎಷ್ಟಿದಾವು 12 ಇದಾವು, ಆಮೇಲೆ CRPF 6 ವೇಕೆನ್ಸಿಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಈ ರೀತಿ ಟೋಟಲ್ ಆಗಿ 98 ವೇಕೆನ್ಸಿಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. OBC ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಟೋಟಲ್ 27 ವೇಕೆನ್ಸಿಗಳು ಇದಾವೆ.
ಈಗ ಇಲ್ಲಿ ಕೆಲವೊಬ್ರು ಹೇಳ್ತಿದ್ರು ಏನು ಅಂತಂದ್ರೆ, ನಾವು OBC ಕ್ಯಾಟಗರಿದವ್ರು ಇದೇವಿ, ಬಟ್ ನಾವು ಜನರಲ್ ದಲ್ಲಿಯೂ ಫೈಟ್ ಮಾಡಬಹುದಾ ಅಂತೇಳಿ. ಖಂಡಿತವಾಗಿ ನೀವು ಫೈಟ್ ಮಾಡಬಹುದು. ಅಂದ್ರೆ ಟೋಟಲ್ ನೋಡಿ, ಈಗ ಉದಾಹರಣೆಗೆ ನೀವು OBC ದವರು ಇದ್ರ ಅಂತಂದ್ರೆ, ನೀವು ಫಿಮೇಲ್ ಇರ್ಲಿ ಮೇಲ್ ಇರ್ಲಿ, OBC ದವ್ರು ಇದ್ರ ಅಂತಂದ್ರ ಫಸ್ಟ್ ನಿಮ್ದು ಏನ್ ಮಾಡ್ತಾರ ಅಂತಂದ್ರ ಜನರಲ್ ದೊಳಗ್ ನೋಡ್ತಾರ ಇಲ್ಲಿ. ಇವು ಕೂಡ ನಿಮ್ಗೆ ಸಿಗ್ತಾವು. ಇವು 39 ಪ್ಲಸ್ ಇಲ್ಲಿ OBC ಇರ್ತಕ್ಕಂತ 27 ಅಂತಂದ್ರೆ 39 ಜನರಲ್ ದಲ್ಲಿ ಸಿಗ್ತಾವೆ. ಆಮೇಲೆ OBC ದಲ್ಲಿ 27 ಅಂತಂದ್ರೆ ಟೋಟಲ್ ಆಗಿ ನಿಮ್ಗೆ ಇಲ್ಲಿ ಸಿಗುವಂತದ್ದು ಎಷ್ಟು ಅಂತಂದ್ರೆ 66 ಸೀಟ್ಗಳು ಯಾರಿಗೂ OBC ದವರು ಇದ್ರೊಳಗೆ ಫೈಟ್ ಮಾಡ್ಬೋದು. ಇಲ್ಲಿ ಜನರಲ್ ದಲ್ಲಿ 39 ಒಳಗೆ ನಿಮ್ದು ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ನಿಮ್ಗೆ OBC ದೊಳಗೆ ನಿಮ್ದು ನೋಡ್ತಾರೆ, ಅಲ್ಲಾರ ಕಟ್ ಆಫ್ ಕುಂಡಿರ್ತೈತಿ ಏನು ಅಂತೇಳಿ. ಅಲ್ಲಿಯೂ ಕುಂಡ್ರಲಿಲ್ಲ ಅಂತಂದ್ರೆ ಆಮೇಲೆ ಹೊರಗಡೆ. ಓಕೆ, ಸೊ ಈ ರೀತಿ ಇರುವಂತದ್ದು ಒಂದಿದೆ. ಇದನ್ನು ಕೂಡ ನೀವು ಏನ್ ಮಾಡ್ಬೋದು, ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಇಟ್ಕೊಳ್ರಿ, ನಿಮ್ಗೆ ಯೂಸ್ ಆಗುತ್ತೆ ನಾಳೆ. ಇದು ಮೇಲ್ ಕ್ಯಾಂಡಿಡೇಟ್ಸ್ ಇದೆ, ಸ್ಕ್ರೀನ್ ಶಾಟ್ ಅನ್ನ ನೀವು ತೆಗೆದುಕೊಳ್ಬಹುದು. ಓಕೆ, ಸೊ ಇದು ಏನು ಅಂತಂದ್ರೆ ನಮ್ಮ ಒಂದು ಆ ಕರ್ನಾಟಕದಲ್ಲಿ ಇರುವಂತಹ ಒಂದು ವೇಕೆನ್ಸಿಗಳ ಬಗ್ಗೆ ಹೇಳಿದೆ. ಅದ್ರ ಜೊತೆಗೆ ಈ ಕೋರ್ಸ್ ಇರ್ತಕ್ಕಂಥದ್ದು ನಿಮ್ಗೆ ಅವೈಲೇಬಲ್ ಐತಿ. ಈ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿಯನ್ನ ಮಾಡ್ಬೋದು. ಯಾವ ರೀತಿ ನೀವು ಇದನ್ನ ಕೋರ್ಸ್ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಗೆ ಅಲ್ಲಿ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಇರ್ತಕ್ಕಂಥದ್ದು ಕೊಡ್ತೇವಿ ನಾವು, ಯಾವ ರೀತಿ ಅದನ್ನ ಪರ್ಚೇಸ್ ಮಾಡ್ಕೋಬೇಕಂತೇಳಿ. ಜಸ್ಟ್ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಹಾಯ್ ಅಂತ ಹೇಳಿ ಮೆಸೇಜ್ ಮಾಡ್ರಿ. ಸೊ ನಾವು ಜಾಯಿನ್ ಆಗೋರ್ದೇವಿ SSC GD ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋರ್ದೇವಿ ಅಂತ ನಮ್ಗೆ ಮೆಸೇಜ್ ಮಾಡಿದ್ರ ಅಂತಂದ್ರ ನಾವು ನಿಮಗೆ ಒಂದು QR ಕೋಡ್ ಅನ್ನ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. QR ಕೋಡ್ ಅನ್ನ ಕಳಿಸ್ತೇವೆ, ಅದನ್ನ ಸ್ಕ್ಯಾನ್ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಫೀಸ್ ಅನ್ನ ಪೇಡ್ ಮಾಡ್ಬೇಕು. ಫೀಸ್ ಪೇಡ್ ಮಾಡಿದ ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕಾಗುತ್ತೆ ನಮಗೆ ವಾಟ್ಸ್ಆಪ್ ಇದೇ ನಂಬರ್ಗೆ. ಫೀಸ್ ಪೇಡ್ ಆದ್ಮೇಲೆ 600 ರೂಪಾಯಿ ಒಂದು ಸ್ಕ್ರೀನ್ ಶಾಟ್ ಕಳಿಸ್ಬೇಕು. ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣವೇ ನಾವು ನಿಮಗೆ ಏನ್ ಮಾಡ್ತೇವೆ ಅಂತಂದ್ರ ಎಲ್ಲಾ ಸಬ್ಜೆಕ್ಟ್ ಅದ ಆಲ್ ಸಬ್ಜೆಕ್ಟ್ ಏನ್ ಮಾಡ್ತೇವಿ ಅಂತಂದ್ರ ವಿಡಿಯೋಸ್ ಗಳು ಇರ್ತಕ್ಕಂಥದ್ದು ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಮತ್ತು ಅದ್ರ ಜೊತೆಗೆ PDF ನೋಟ್ಸ್ ಗಳನ್ನು ಕೂಡ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳ್ಸಿಕೊಡ್ತೇವೆ. ಓಕೆ, ಓನ್ಲಿ 600 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ಬೇಗನೆ ಇರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬಹುದು. ಆಮೇಲೆ ಲಾಸ್ಟ್ ಗೆ ಬಂದು ನೀವು ಏನ್ ಮಾಡ್ತೀರಾ ಅಂತಂದ್ರೆ ಇನ್ನ 1 ತಿಂಗಳು ಇರ್ತೈತಿ, ಅವಾಗ ಬಂದು ಜಾಯಿನ್ ಆಗ್ತೀರಿ. ಇನ್ನು ಮಾಡಕ್ ಅವಾಗ ಆಗಂಗಿಲ್ಲ. ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಏನಾದ್ರು ಡೌಟ್ಸ್ ಗಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಇರ್ತಕ್ಕಂಥದ್ದು ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಿಮ್ಗಾಗಿ ಕೆಲವೊಂದಿಷ್ಟು ಕ್ಲಾಸಸ್ ಗಳನ್ನು ಕೂಡ ಫ್ರೀ ಆಗಿ ನಾವು ತರ್ತೇವೆ. ಯಾವ ರೀತಿ ನಾವು MTS ಗೆ ಈಗ ನಡೆಸ್ತಾ ಇದ್ದೇವೆ ಇಂಗ್ಲಿಷ್, ಅದೇ ರೀತಿ GDಗೂ ಕೂಡ ನಾವು ನಡೆಸ್ತೇವೆ. ಅದರ ಮಾಹಿತಿ ಇರುವಂತದ್ದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನೆಲ್ ದಲ್ಲಿ ನಿಮಗೆ ಹೇಳ್ತೇನೆ ನಾನು ಯಾವ ಕ್ಲಾಸಸ್ ಗಳು ಬರ್ತಾ ಇದಾವೆ ಅಂತೇಳಿ ಫ್ರೀ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನೆಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೈತಿ. ಅಲ್ಲಿ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಚಾನೆಲ್ ಒಳಗೆ ಜಾಯಿನ್ ಆಗಬಹುದು. ಅಲ್ಲಿಯೂ ಕೂಡ ನಿಮಗೆ ಬಹಳಷ್ಟು ಮಾಹಿತಿ ಇರ್ತಕ್ಕಂಥದ್ದು ನಿಮ್ಗೆ ಸಿಗ್ತಾ ಇದೆ. ಮಾಕ್ ಟೆಸ್ಟ್, ಮಿನಿ ಮಾಕ್ ಟೆಸ್ಟ್ ಅವುಗಳನ್ನು ಕೂಡ ಈ ಸಲ ನಾವು ನಡೆಸೋಣ. ಮಾಕ್ ಟೆಸ್ಟ್ ಅಂತೂ ಪ್ರತಿಯೊಂದು ಕೋರ್ಸ್ ದಲ್ಲಿ ನಿಮಗೆ ಸಿಗ್ತಾ ಇದೆ, ಬಟ್ GD ದಲ್ಲಿಯೂ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಒಂದು 10 ಮಾಕ್ ಟೆಸ್ಟ್ ಕೊಡೋದು ನಮ್ಮ ಒಂದು ಉದ್ದೇಶ ಐತಿ. 10 ಮಾಕ್ ಟೆಸ್ಟ್ ಅದನ್ನು ಕೂಡ ನೀವು ತೆಗೆದುಕೊಂಡು ನೀವು ಪ್ರಿಪರೇಷನ್ ಅನ್ನ ನಡೆಸಬಹುದು. ಓಕೆ, ಸೊ ಮತ್ತೇನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಮೆಂಟ್ ಮಾಡಬಹುದು ಈ ವಿಡಿಯೋದಲ್ಲಿ. ಮತ್ತೆ ಒಂದು ಹೊಸದಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.